ಮಾತೃಶ್ರೀ. ಇದು ಯಾವ್ದಾಯ್ತು ಪುಸ್ತಕ? ಪ್ರಖ್ಯಾತ ಜ್ಯೋತಿಷಿ ಗ್ರಹಸ್ವಾಮಿ ಅವರ ಹತ್ರ ನನ್ನ ಗ್ರಹಗತಿಗಳ ಬಗ್ಗೆ ಕೇಳಿಕೊಂಡೆ. ನಿನಗೆ ನಿನ್ನ ಹೆಂಡತಿಯ ಪ್ರೀತಿ ಸರಿಯಾಗಿ ಸಿಗಬೇಕು ಅಂದ್ರೆ ಈಗಿನ ನಿನ್ನ ಹೆಸರಾದ ಪಾಂಡುರಂಗ ಗಡ್ಗಲಿಯನ್ನು ಬಿಟ್ಬಿಟ್ಟು ಯಾವ್ದಾದ್ರು ರಾ ಅಕ್ಷರದಿಂದ ಶುರುವಾಗುವ ಹೊಸ ಹೆಸರನ್ನು ಇಟ್ಕೋಬೇಕು ಅಂತ ಹೇಳಿ. ಆಗ ನಿನಗೆ ಹೆಂಡತಿ ಪ್ರೀತಿ ಸಿಗುತ್ತಂತ? ಸಿಗದೆ ಇರುತ್ತಾ ಮಾತೃಶ್ರೀ ಅವರೇ? ಅಲ್ಲ, ತಮ್ಮ ಹೆಸರಲ್ಲಿ ಒಂದು ಚೂರ್ನ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಕ್ಕೆ ಎಷ್ಟೋ ಜನಗಳು ಮಿನಿಸ್ಟ್ರು ಚೀಫ್ ಮಿನಿಸ್ಟರ್ ಆಗ್ಬಿಟ್ಟಿದ್ದಾರೆ. ಈಗ ರಾ ಅಕ್ಷರದಿಂದ ಶುರುವಾಗುವ ಯಾವ ಹೆಸರನ್ನು ಇಟ್ಕೊಳ್ಳೋದು? ಬಾವ ರಾರ ಅಂತ ಇಟ್ಕೊಂಡ್ಬಿಡಿ. ಸುಮ್ಮನೆ ಇರಲ್ಲ ನೀನ. ರಂಗಸ್ವಾಮಿ ಚೆನ್ನಾಗಲ್ವ? ರಂಗರಾಜು, ರಾಜಶೇಖರ. ನಿಮ್ಮ ಮುತ್ತಾತನ ಹೆಸರು ರಾಜಶೇಖರ ಬಂಧುಗಳು ಅಂತ. ಅದನ್ನೇ ಇಟ್ಕೊಂಡ್ಬಿಡ. ಮಾತೋಶ್ರೀ ಅವರೇ, ಇಟ್ಟ ಹೆಸರುಗಳನ್ನ ಇಟ್ಕೊಂಡ್ರೆ ಅದೇನು ಚೆನ್ನಾಗಿರುತ್ತೆ? ಯಾವುದಾದ್ರೂ ಹೊಸ ಹೆಸರು ಹುಡುಕ್ತಾ ಇದ್ದೀನಿ, ಸ್ವಲ್ಪ ಸುಮ್ಮನೆ ಇರಿ. ರಾಜಮಂಡ್ರಿ. ಬಾವ ರಾಜಮಂಡ್ರಿ ಅನ್ನೋ ಹೆಸರು ತುಂಬಾ ಚೆನ್ನಾಗಿದೆ. ರಾಜಮಂಡ್ರಿ ಈ ಹೆಸರು ನನಗೆ ಇಷ್ಟ ಆಯ್ತಪ್ಪ. ಲೇ, ಇದೇ ಥರ ಹೆಸರು ಯಾವ್ದೋ ಊರು ಇರಬೇಕು. ಊಲ್ಗಲೆ ಇರಲಿ, ಗದ್ದೆ ಬಯಲ್ಗರೆ ಇರಲಿ, ಏನು ಮನುಷ್ಯ ಹೆಸರು ಊರಿಗಿಡಬಾರ್ದು ಅಂತ ರೂಲ್ಸಿದೆಯಾ? ನನಗೆ ಈ ರಾಜಮಂಡ್ರಿ ಅನ್ನೋ ಹೆಸರು ಇಷ್ಟ ಆಗಿದೆ, ಹಾಗಾಗಿ ನಾನು ರಾಜಮಂಡ್ರಿ ಅನ್ನೋ ಹೆಸರು ಇಟ್ಕೊತೀನಿ. ಏನು ಯಜಮಾನ್ರೆ, ನಾನು ನಿನ್ನ ಏನಂತ ಕರೀಲಿ? ರಾಜ ಅಲ್ಲೋ, ಮಂಡ್ರಿ ಅಲ್ಲೋ? ಈಗ ನೀನು ನನ್ನನ್ನು ಏನು ಅಂತ ಕರಿತಾ ಇದೆಯಾ? ಏನು ಯಜಮಾನ್ರೆ ಅಂತ? ಇನ್ನು ಮೇಲಿಂದ ಕೂಡ ಅದನ್ನೇ ಮುಂದುವ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿನಿಂದ ಏನು ಬಂತು? ಈ ಕ್ಷಣದಿಂದ ನಾನು ಪಾಂಡುರಂಗ ಗಂಡುಗಲಿಯಲ್ಲ, ರಾಜಮಂಡ್ರಿ. ಆ ಹಳೆ ಹೆಸರು ನನ್ನ ಬಾಯಿಂದಲೂ ಬರಲ್ಲ, ನಿಮ್ಮ ಬಾಯಿಂದಲೂ ಬರಬಾರ್ದು. ಹಾಗಂತ ಯಾರು ಹೇಳಿದ್ದು? ಗೃಹಸ್ವಾಮಿಗಳು. ಅಣ್ಣ, ನೀನ್ ರಾಜಮಂಡ್ರಿ ಅಂತ ಹೆಸರು ಚೇಂಜ್ ಮಾಡ್ಕೊಂಡಿದ್ದಕ್ಕೆ ನಮ್ಮೆಲ್ರಿಗೂ ಸ್ವೀಟ್ ಕೊಡಿಸ್ಬೇಕು. ಏ ದೇವರ ಕೊಡ್ತಂಗೆ, ಬರೀ ಸ್ವೀಟ್ ಏನು? ಇದೇ ಖುಷಿನಲ್ಲಿ ಎಲ್ಲರೂ ಕೇಕ್ ಬೇಕು, ಕೂತ್ಬಿಡೋಣ. ಹಬಿ, ಕೇಕ್ ರೆಡಿ ಇದೆ, ಬನ್ನಿ ಬೇಗ. ಏನಾಯ್ತು ನಿನ್ನ ಅವತಾರ? ಇನ್ನು ನಮ್ಮ ನಾಮಕರಣ ರಾಜಮಂಡ್ರಿ ಎಂದು. ನನ್ನ ರಾಜಮಂಡ್ರಿ ಎನ್ನುವ ಹೊಸ ಹೆಸರು ನಿನಗೆ ಲೈಕ್ ಆಗಿದೆ? ಲೈಕ್ ಆಯ್ತು, ಆದ್ರೆ ಬರೀ ಹೆಸರು ಮಾತ್ರ ಚೇಂಜ್ ಆದರೆ ಸಾಲದು, ನೀವು ಚೇಂಜ್ ಆಗ್ಬೇಕು. ಓಕೆ? ಇನ್ಮೇಲಿಂದ ಕೇಕ್ ತಗೊಂಡ್ಬಂದ್ರೆ ಅಡ್ಗೆ ಮನೆಗೆ ತಂದ್ಬಿಡಿ, ಇಬ್ರು ಒಟ್ಟಿಗೆ ತಿನ್ನೋಣ. ಇವನೇ ಆಂಟಿಕ್ ಪೀಸ್ಗಳನ್ನ ಕದಿಯೋ ಮಹಾನ್ ಕಳ್ಳ ರಾಜಮಂಡ್ರಿ. ರಾಜಮಂಡ್ರಿ. ಇವನ್ನ ಪೊಲೀಸ್ನವ್ರು ಚೇಂಜ್ ಮಾಡಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯ್ತು. ಅಂದ್ರೆ ನಾವೇನ್ ಕಳ್ರ? ನಮ್ಮ ಪೊಲೀಸ್ನವರು ಅಂತ ಹೇಳಿ ಸರ್. ಎಸ್, ನಮ್ಮ ಪೊಲೀಸ್ನವ್ರು ಚೇಂಜ್ ಮಾಡಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಯ್ತು. ಆಮೇಲೆ ಆ ಆಕ್ಸಿಡೆಂಟ್ ಅಲ್ಲಿ ಇವನ ಮುಖ ಜಜ್ಜಿ ಹೋಯ್ತು. ಆಮೇಲೆ ಇವನ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಗೊತ್ತಾಯ್ತು ಬಿಡಿ ಸರ್. ಮೇಡಮ್ನವ್ರು ನಿಮ್ಗೆ ಹೊರದಾಗ ನೀವು ಮಾಡಿಸ್ಕೊಂಡಿದ್ರಲ್ಲ ಹಾಗೆ. ಅಂದ್ರೆ ಬೇರೆ ಮುಖ ಹಾಕ್ಸ್ಕೊಂಡಿದ್ದಾನೆ ಅಂತ ಹೇಳಿ. ಅವನು ಯಾವ ರೂಪದಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ ಕಣೋ. ಆಂಟಿಕ್ ಪೀಸ್ಗಳನ್ನ ಕದಿಯೋದು ಜಾಸ್ತಿ ಆಯ್ತು. ಎಲ್ಲ ಮ್ಯೂಸಿಯಂಗಳ ಮೇಲೂ ಅವನು ಕಣ್ಣಿಟ್ಟಿದ್ದಾನೆ. ಸರ್, ಈ ಆಂಟಿಕ್ ವಸ್ತುಗಳನ್ನ ತಗೋತಾರಲ್ಲ, ಅವ್ರ ಮೇಲೆ ನಾವು ಕಣ್ಣಿಟ್ರೆ ಇವ್ರು ಸಿಗಾಕೋತಾರೆ ಸರ್. ನಾನು ಅದನ್ನೇ ಹೇಳ್ಬೇಕು ಅಂತ ಇದ್ದೆ ಕಣೋ. ಸರ್, ಮೊನ್ನೆ ಯಾವನೋ ಒಬ್ಬ ಹಳೆ ಮಡಿಕೆಗಳನ್ನ ಕೊಂಡ್ಕೋತಾ ಇದ್ದ ಸರ್. ಇವಂದು ಹಳೆ ಮಡಕೆ ಇಂಚು ಲೆವೆಲ್ದಲ್ಲ ಕಣ ಬಿಸ್ನೆಸ್. ಇವಂದು ಆಂಟಿಕ್ ಪೀಸು, ಲೋಹ, ತಾಮ್ರ, ವಜ್ರ, ವೈಡೂರ್ಯ, ಬಂಗಾರ, ಈ ಲೆವೆಲ್ದು ಕಣೋ. ಗೊತ್ತಾಯ್ತು ಬಿಡಿ ಸರ್. ನಮಸ್ತೆ ಸರ್. ಎಸ್ ಸರ್, ಹೌದು ಸರ್. ಆ ರಾಜಮಂಡ್ರಿನ ಯಾವುದೇ ರೂಪದಲ್ಲಿದ್ರು ನಾನು ಹಿಡಿತೀನಿ ಸರ್, ಖಂಡಿತ ಹಿಡಿತೀನಿ ಸರ್. ನೀವು ಅವನ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ಸರ್, ಸಿಂಪಲ್ ವಿಷಯ ಸರ್. ಅವನು ಈ ಆಂಟಿಕ್ ಪೀಸ್ ಮಾರೋ ಜಾಗಕ್ಕೆ ಬಂದೇ ಬರ್ತಾನೆ ಸರ್. ಆಗ ನಾವು ಹಿಡಿದೇ ಹಿಡಿತೀವಿ ಸರ್. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ರಾಜಮಂಡ್ರಿ ಹಬಿ. ಗುಡ್ ಮಾರ್ನಿಂಗ್ ಮೈ ಡಿಯರ್ ಗುಬ್ಬಿ. ನಿನ್ನ ನೋಡ್ತಾ ಇದ್ರೆ ನನಗೆ ಒಂಥರ. ನನಗೂ ಅಷ್ಟೇ. ನೀವು ರಾಜಮಂಡ್ರಿ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಂಡ್ಮೇಲೆ 2 ಥರ ಆಗ್ತಾ ಇದೆ. ಯಾಕೆ? ರಾಜನ್ ಜೊತೆ ಮಂಡ್ರಿ ಇದೆಲ್ಲ, ಅದಕ್ಕೆ. ಹಬಿ, ನಿಮ್ಮಿಂದ ನನಗೊಂದು ಹೆಲ್ಪ್ ಆಗ್ಬೇಕಾಗ್ತದೆ. ಅಯ್ಯೋ, ಹೆಲ್ಪ್ ಅಂತ ಕೇಳ್ಬಿಡಿ, ಆರ್ಡ್ರು ಅಂತ ಮಾಡಿ ಕೇಳಿ. ಈಗೇನು ಕೈ ಒತ್ತಲು ಇಲ್ಲ ಕಾಲು? ನಾನು ಅದನ್ನೇನು ಬೇಡ. ನೋಡಿ, ನನ್ನ ಶಾಪಿಂದ ಈ ಗೋಲ್ಡ್ ರಿಂಗ್ ತಂದೆ. ಇದು ನನ್ನ ಕೈಗೆ ಅಷ್ಟೊಂದು ಸೂಟ್ ಆಗ್ತಿಲ್ಲ. ಅದಕ್ಕೆ ಇದನ್ನ ಶಾಪ್ಗೆ ವಾಪಸ್ ಕೊಟ್ಟು 1000 ರೂಪೀಸ್ ಎಕ್ಸ್ಟ್ರಾ ಕೊಟ್ರೆ ಅವ್ರು ಹೊಸ ರಿಂಗ್ ಕೊಡ್ತಾರೆ. ನೀವು ಅದನ್ನ ತಗೊಂಡು ಬನ್ನಿ. ಆಂಟಿಕ್ ಪೀಸ್ಗಳು. ನಾನು ನನ್ನ ಹೆಸರನ್ನು ಬದಲಾವಣೆ ಮಾಡ್ಕೊಂಡ್ರೆ ನೆನಪಿಗೋಸ್ಕರ ಯಾವುದಾದ್ರೂ ಒಂದು ಒಳ್ಳೆ ವಸ್ತು ತಗೊಂಡೋಗಿ ಜಾಸ್ತಿ ಗಿಫ್ಟು ಅಂತ ಕೊಟ್ಬಿಟ್ರೆ ಅವಳು ಹಂಗಂಗೆ ನನ್ನ ಲವ್ ಮಾಡಕ್ಕೆ ಶುರು ಮಾಡ್ಬಿಡ್ತಾಳೆ. ಮುಟ್ಬೇಡಿ, ಏನ್ ಬೇಕೋ ಕೇಳಿ, ನಾನೇ ತೋರಿಸ್ತೀನಿ. ಮುಟ್ಟಿದ್ರೆ ಹೆಂಗೋ ನೋಡೋದು.
ಮಾಡ್ತೀವಿ ಬಿಡ. ಅದು ಕೊಡು. ಎಷ್ಟು ಇದಕ್ಕೆ? 3000. ಹೋಗಲ್ಲ, ನಮ್ಮ ಮನೆಗೆ ಬಂದ್ರು ಬರೀ 300 ರೂಪಾಯಿ ಕೊಟ್ಬಿಡ್ತೀನಿ. ರಾಜ್ಯಕ್ಕೆ ತೋರ್ಸು. ಇದು ಟಿಪ್ಪು ಸುಲ್ತಾನ್ ಕಾಲದ್ದು. ದಿವಾನ್ ಪೂರ್ಣಯ್ಯ ಅವರು ದಿವಾನ್ ಮೇಲೆ ಕುತ್ಕೊಂಡು ಇದ್ರಲ್ಲೇ ನೀರು ಕುಡಿತಾ ಇದ್ದಿದ್ದು. ಅದೇನು ತೋರ್ತೀನಿ? ಎಷ್ಟು ಇದಕ್ಕೆ? 9000. ಏನೋ ನಿನ್ನ ಹೆಸರು? ಜಂಗ್ಲಿ. ಈ ಹೆಸರು ಯಾಕೋ? ಹಳೆ ಪಾತ್ರೆ ಹಳೆ ಕಬ್ಬಣ ಮಾಡ್ತಾ ಇರ್ತೀನಲ್ಲ ಅದಕ್ಕೆ. ನೋಡ ಜಂಗ್ಲಿ, ನಮ್ಮ ಮನೆಗೆ ಬಾರ, ಇದನ್ನ ಬರೀ 900 ರೂಪಾಯಿ ಕೊಟ್ಬಿಡ್ತೀನಿ. ಎಲ್ಲ ನಿಮ್ಮ ಮನೆಯಲ್ಲೇ ಇರ್ಬೇಕಾದ್ರೆ ನೀವೇನಿಗೆ ಸರ್ ಇಲ್ಲಿ ಬಂದ್ರಿ? ಒಂದು ಕೆಲಸ ಮಾಡಿ, ನಾನೇ ನಿಮ್ಮ ಮನೆಗೆ ಬರ್ತೀನಿ. ಅದೇನೇನಿದೆಯೋ ಆಂಟಿಕ್ ಪೀಸ್ ಎಲ್ಲ ಕೊಡಿ, ಜೊತೆಗೆ ನೀವು ಬನ್ನಿ. ಯಾಕಪ್ಪ? ಅವುಗಳ ಜೊತೆ ನಿಮ್ಮನ್ನು ಸೇರ್ಸಿ ಮಾರಕ್ಕೆ. ಅಲ್ಲಿ ನೋಡಿ ಸರ್, ಆಂಟಿಕ್ ಪೀಸ್ ಮಾಡ್ತಾ ಇದ್ದಾನೆ. ನೋಡೋದಕ್ಕೆ ಒಳ್ಳೆ ಕಳ್ಳಿನ ತರ ಇಲ್ವಾ? ನಮ್ಮ ನಾನು ಇಲ್ಲ ಕಣು. ಬಾ ನೈಸಲ್ಲಿ ಮಾತಾಡ್ಸೋಣ. ಅಪ್ಪಿ ತಪ್ಪಿ ಏನಾದ್ರು ರಾಜಗೊಂಡ್ರಿ ಅಂದ್ಬಿಟ್ರೆ ಲಾಭಕ್ಕಂತ ತಕೊಂಡು ಹೋಗೋಣ. ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ನೀನ್ ಯಾವನ್ನ ಮಾತಾಡ್ತಾರೋ ಸುಮ್ಮನೆ ನಿಂತ್ಕೊಳ್ಳ. ಏನ್ರಿ ಬೇಕಾಗಿತ್ತು ನಿಮ್ಗೆ? ಅದು ಆಂಟಿಕ್ ಪೀಸ್ಗಳು. ಆಂಟಿಕ್ ಪೀಸ್ ಯಾಕೆ ಬೇಕಾಗಿತ್ತು? ಅಯ್ಯ ಶಿವನೇ, ಯಾಕೆ ಅಂದ್ರೆ ಅದು ನಮ್ಮ ಬಿಸ್ನೆಸ್. ಈಗ ತಗೋತೀವಿ, ಲಾಭ ಬಂದಾಗ ಮಾರ್ಕೊಂಡ್ಬಿಡ್ತೀವಿ. ಸರ್ ಇವನೇ ಇರ್ಬೇಕು ಸರ್, ಅನುಮಾನನೇ ಇಲ್ಲ. ಹೆಸರು ಕೂಡ ಅದೇ ಇರ್ಬೇಕು ಸರ್, ವಿಚಾರಿಸಿ. ಏಯ್ ಏನು ನಿನ್ನ ಹೆಸರು? ರಾಜಮಂಡ್ರಿ. ಅಯ್ಯೋ ಶಿವನೇ, ಇದ್ಯಾಕ್ ಸಾ? ನೀನು ನಮ್ಮ ಡಿಪಾರ್ಟ್ಮೆಂಟ್ಗೆ ವಾಂಟೆಡ್. ಏ ರಾಜಮಂಡ್ರಿ, ನೀನು ಮುಖನ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡ್ಬಿಟ್ರೆ ನಮ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಇಲ್ಲ ನಾವೇ ನಿನ್ನ ಹಿಡಿಯಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಸಾರ್, ನಾನು ಆ ಥರದ್ದು ಯಾವ ಸರ್ಜರಿನೂ ಮಾಡ್ಕೊಂಡಿಲ್ಲ. ನಾನು ಆ ರಾಜಮಂಡ್ರಿ ಅಲ್ಲ, ನಾನು ಸಾದಾ ರಾಜಮಂಡ್ರಿ. ನಾಲ್ಕು ಲಾಠಿ ಬಿದ್ರೆ ನಿನ್ ಕಸ್ಬೇನು ಅಂತ ಗೊತ್ತಾಯ್ತದೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಹೆಂಡತಿ ಮುಖ ಏನಾರು ನೋಡ್ಬಿಟ್ನಾ? ರಾಜಮಂಡ್ರಿ. ಯಾರೋ ನೀನು ನಮ್ಮ ಮನೆಯಲ್ಲಿ ಯಾಕೆ ಹೇಳ್ತಾ ಇದ್ಯಾ? ನಾನೇ ಕಣೋ ನಿಮ್ಮಣ್ಣ ರಾಜಮಂಡ್ರಿ. ನಮ್ಮಣ್ಣ ವಾಯ್ಸ್ ಹಾಗೆ ಇದೆ, ಫೇಸ್ ಏನೋ ಚೇಂಜ್ ಆದಾಗಿದೆಯಲ್ಲ. ಆಕ್ಸಿಡೆಂಟ್ ಆಗಿ ಮುಖ ಹಾಳಾಗಿತ್ತಲ್ಲ, ಫಾರಿನ್ ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಂದಿದ್ದೀನಿ. ನನ್ನ ಕೈಲೇ ನಿನ್ನ ಕಂಡಿಡಿಯಕ್ಕಾಗಲಿಲ್ಲ. ನಿನ್ನ ವಾಯ್ಸಿಂದ ನಾನು ಕಂಡಿಡಿದ್ದು. ಇನ್ಮೇಲಿಂದ ರಾಜಮಂಡ್ರಿ ಅಂತ ಯಾರಿಗೂ ಗೊತ್ತಿರಕ್ಕಾಗಲ್ಲ. ನೋಡು, ಇನ್ಮೇಲೆ ನಮ್ಮ ಕಸ್ಬನ್ನ ಜಾಸ್ತಿ ಮಾಡ್ಕೋಬೇಕು. ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಫಾರಿನ್ ಹೋಗಿ ಸೆಟ್ಲ್ ಆಗ್ಬಿಡೋಣ. ಕರೆಕ್ಟ್ ಅಣ್ಣ. ಇವನೇ ಅವನ, ಇವನೇ ಕಣ ನಮ್ಮ ಅಣ್ಣ ರಾಜಮಂಡ್ರಿ. ಪ್ಲಾಸ್ಟಿಕ್ ಸರ್ಜರಿ. ಪೊಲೀಸ್ನವ್ರಿಗೆ ನೀನ್ ಬದುಕಿದ್ಯಾ ಅಂತ ಡೌಟ್ ಬಂದ್ಬಿಟ್ಟಿದೆ. ನನಗೆ ಡೌಟ್ ಬಂದಿತ್ತು, ಅವ್ರಿಗೆ ಬರ್ದೇ ಇರ್ತದ. ಒಂದು ಒಳ್ಳೆ ಸುದ್ದಿ ಅಂದ್ರೆ ಪೊಲೀಸ್ನವರು ಇನ್ಯಾವನ್ನೋ ರಾಜಮಂಡ್ರಿ ಅಂತ ಒಳಗಾಕಿದ್ದಾರೆ. ನೀವ್ ಯಾಕೊಂಡು ಹಾಕಿದ್ರಿ? ನಿನ್ನ ಕೈ ಕಿಸೆಕ್ಕಾಗಿಲ್ವಲ್ಲ, ಅದಕ್ಕೆ ನಾವು ಕಸಿದ್ವಿ. ಇನ್ಯಾರು ನನ್ನ ರಾಜಮಂಡ್ರಿ ಅಂತ ಗುರ್ತು ಹಿಡಿಯಕ್ಕೆ ಆಗಲ್ಲ. ಅವನ ಲಾಕಪ್ಪಲ್ಲಿ ಇದ್ದಾನೆ ಅಂದ್ಮೇಲೆ ಅವನೇನಂತ ರಾಜಮಂಡ್ರಿ? ಪೊಲೀಸ್ನವರು ರಾಜಮಂಡ್ರಿಯನ್ನು ಇನ್ಯಾವನ್ನು ಹಿಡಿದು ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಇದನ್ನ ಇಟ್ಕೊಂಡು ಪ್ಲಾನ್ ಮಾಡಬೇಕು. ನೀವೀಗ ಅರ್ಜೆಂಟಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಹೋಗಿ ಸರ್, ರಾಜಮಂಡ್ರಿನ ಅರೆಸ್ಟ್ ಮಾಡಿದ್ದೀನಿ ಸರ್. ಆಂಟಿಕ್ ವಸ್ತುಗಳನ್ನ ಮಾರ್ತಾ ಇದ್ದ ಸರ್. ಸರ್, ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡ್ರೆ ಸರ್, ಪೂರಾ ಚೇಂಜ್ ಆಗ್ಬಿಟ್ಟವ್ರೆ ಸರ್. ಈಗ ನಾನು ವಿಚಾರಿಸ್ತೀನಿ ಸರ್. ಓಕೆ ಸರ್. ಸರ್ ಸಾಹೇಬ್ರು ಖುಷಿ ಆದ್ರ? ರಾಜಮಂಡ್ರಿ ಡಿಪಾರ್ಟ್ಮೆಂಟಿಗೆ ಬೇಕಾದವನು ಅವನ್ನೇ ನಾವು ಹಿಡ್ದಾಕಿದ್ದೀವಿ ಅಂತಂದ್ರೆ ಖುಷಿ ಆಗದೆ ಇರುತ್ತೇನೋ? ಬಾಯ್ ಬಿಡಿಸ್ತೇನೋ? ಸರ್ ಲಾಠಿ ಟ್ರೀಟ್ಮೆಂಟ್ ಆಯ್ತು, ಏನ್ ಮಾಡಿದ್ರು ಬಾಯ ಬಿಡಲ್ಲ ಅಂತಾನೆ. ನಡ್ಕೊಂಬಂಗ ಅವನ. ನೀವು ನನ್ನನ್ನು ಸುಮ್ಮನೆ ಹೇಳ್ಕೊಂಬಂದ್ಬಿಟ್ಟಿದ್ದೀರಾ. ಮುಚ್ಚೋ ಬಾಯ್ನ. ಏನೋ ನಿನ್ನ ಹೆಸರು? ಹಳೆ ಹೆಸರನ್ನು ಹೇಳೋ ಹಾಗಿಲ್ಲ, ಏನ್ ಮಾಡೋದು? ಈಗ ನಾನು ರಾಜಮಂಡ್ರಿ ಸರ್. ನಿಜ ಹೇಳು, ಆಂಟಿಕ್ ಪಿಸ್ಗಳನ್ನ ಕದ್ಬಿಟ್ಟು ಯಾಕೆ ಮಾಡ್ತಾ ಇದ್ದೆ? ಅಯ್ಯ ಶಿವನ, ನಾನು ಮಾಡ್ತಾ ಇರ್ಲಿಲ್ಲ ಸರ್, ತಗೋತಾ ಇದ್ದೆ. ಮಾಡ್ತಾ ಇದ್ದು ನೀನು ಬೇರೆ ಸೇರ್ತೀಯ. ಸರ್ ನೀವ್ ಯಾಕೆ ಸರ್ ಟೆನ್ಷನ್ ಮೊದಲೇ ನಿಮಗೆ BP ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನಮ್ಮ ಅಕ್ಕನ ಯಾರು ದಿಕ್ಕು? ಯಾರು ಸರ್ ನಿಮ್ಮ ಅಕ್ಕ? ನಮ್ಮ ಸಾಹೇಬ್ ಹೆಂಡ್ತಿ. ಸರ್ ನೀವ್ ಹಿಂಗ್ ಟೀ ಕುಡ್ಕೊಂಡ್ ಬರೋಷ್ಟಲ್ಲಿ ನಾನು ಇವ್ನ ಬಾಯ್ ಬಿಡ್ತೀನಿ ಸರ್. ನಿಮ್ ಲಾಠಿ ಕೊಡಿ ಸರ್. ಹುಷಾರು ಕಣೋ, ಲಾಠಿ ನಂದು. ಯಾಕೆ ಸರ್? ಲಾಕಪ್ ಡೆತ್ ಆಗ್ಬಿಟ್ರೆ ನನ್ನ ತಲೆ ಹೋಗ್ಬಿಡುತ್ತೆ. ಅದಕ್ಕೆ ನಿಮ್ ಲಾಠಿ ಇಸ್ಕೊಂಡಿದ್ದು. ನಾನು ನಮ್ಮ ಸಾಹೇಬ್ ಅಷ್ಟು ಒಳ್ಳೆಯವನಲ್ಲ, ನಿಜ ಆಗ್ಬಿಡು. ಮುಖ ಯಾಕೆ ಬದಲಾಯಿಸ್ಕೊಂಡಿದೆ? ಸರ್, ನೀವು ತಲೆನರ ಬಾಚ್ಕೊಳ್ಳಿ, ಇಲ್ಲ ಪೌಡ್ನರ ಹಾಕೊಳ್ಳಿ. ನನ್ನ ಬಾಯಿಂದ ಬರೋದು ಒಂದೇ ಒಂದು ಉತ್ತರ. ನಮ್ಮ ಎಷ್ಟೋ ತಾಯಿಗೂ ನಾನು ಮಕರ ಬದಲಾಯಿಸ್ಕೊಂಡಿಲ್ಲ ಸರ್. ನಿನ್ನ ಮಾತು ನಂಬಕ್ ನಾನು ಸಾಹೇಬ್ರೇನಾ?
ಒಪ್ಕೊಂಡ ಪೊಲೀಸ್ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಒಪ್ಕೊಳ್ಳೇಬೇಕು. ಯಾಕೋ ಏನಾಯ್ತು ಸರ್? ಯಾರೋ ರಾಜಮಂಡ್ರಿ ಕಡೆಯವ್ರು ಬಂದು ನನ್ನ ಚೆನ್ನಾಗಿ ಒಳಗ್ಬಿಟ್ಟು ಅವ್ನ ಎಳ್ಕೊಂಡು ಹೊಂಟೋದ್ರು ಸರ್. ಕೊನೆಗೂ ಸಿಕ್ಕಿದೆಯಲ್ಲ. ಯಾಕಣ್ಣ ಹೊಡಿತೀಯ? ಯಾರಣ್ಣ ನೀನು? ನಾನೇ ಒರಿಜಿನಲ್ ರಾಜಮಂಡ್ರಿ. ಆಕ್ಸಿಡೆಂಟ್ ಆದ್ಮೇಲೆ ಫಾರಿನ್ ಹೋದೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಂದೆ. ಈಗ ಪೊಲೀಸ್ ದೃಷ್ಟಿಲಿ ರಾಜಮಂಡ್ರಿ ನಾನಲ್ಲ, ನೀನು. ಇದು ತುಂಬಾನೇ ಮೋಸ. ನನ್ನ ಹೆಸರು ಬೇರೆನೇ ಇತ್ತು. ನಾನೇ ಸುಮ್ಮನೆ ಇರ್ಲಾರ್ದೆ ರಾಜಮಂಡ್ರಿ ಅಂತ ಹೆಸರನ್ನ ಬದಲಾಯಿಸ್ಕೊಂಡ್ಬಿಟ್ಟೆ. ಹಾಗಾದ್ರೆ ನಿನ್ನ ಹೆಸರು ಏನೋ? ನಾನು ಹೇಳಲ್ಲ ಅಣ್ಣ. ಹೆಸರುಗಳು ಸಾಕಷ್ಟು ಇರುತ್ತವೆ. ಹೆಸರನ್ನ ಕೇಳಿ ನಾವು ಮೋಸ ಹೋಗ್ಬಾರ್ದು. ಈಗಾಗಲೇ ಬೇಕಾದಷ್ಟು ಮೋಸ ಹೋಗ್ಬಿಟ್ಟಿದ್ದೇವೆ. ಇನ್ ಮುಂದೆ ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಾರ್ದು ಬಾ. ನೀನ್ ರಾಜಮಂಡ್ರಿ ಅಂತ ಹೆಸರಿಟ್ಕೊಂಡಿದ್ದು ತುಂಬಾ ಒಳ್ಳೇದಾಯ್ತು. ಇಷ್ಟು ದಿವಸ ನಾನೇ ರಾಜಮಂಡ್ರಿ ಅನ್ನೋದು ನಮ್ಮ ಶಿಷ್ಯಂದ್ರಿಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಇನ್ಮೇಲೆ ಜಗತ್ಗೆ ನೀನೇ ರಾಜಮಂಡ್ರಿ. ಪೊಲೀಸ್ ಅವ್ರ ಕೈಗೆ ಸಿಕ್ಕಿದ್ರು ನೀನೇ ರಾಜಮಂಡ್ರಿ, ಗಲ್ಲು ಹೋದ್ರು ನೀನೇ ರಾಜಮಂಡ್ರಿ. ಅಣ್ಣ, ನಮ್ಮ ತಾಯಿಗೂ ಇದು ತುಂಬಾ ದೊಡ್ಡ ಮೋಸ ಕಣ್ಣಣ್ಣ. ನಾನು ಅಂತವನಲ್ಲ ಅಣ್ಣ. ಹಾಗಾದ್ರೆ ನಿಜಾಪಗಳು ನೀನ್ ಯಾರು ಅಂತ. ಹಾಗೆಲ್ಲ ಕೇಳಿದ್ರೆ ಬಾಯ್ ಬಿಡ್ತಾನ ಬಾ. ಮೊದ್ಲೇ ಬಾಂಡ್ಜಿ ಬಾ. ಪೊಲೀಸ್ ರೇಟ್ಗೆ ಬಾಯ್ ಬಿಟ್ಟಿಲ್ಲ ಅಂದ್ಮೇಲೆ ನಮ್ಮ ಮೇಟಿಗೆ ಬಾಯ್ ಬೀಳಬೇಕು. ಅಣ್ಣ ಹೇಳ್ಬಿಟ್ಟಿಲ್ಲ. ನನ್ನ ಹೆಸರು ಪಾಂಡುರಂಗ ಗಂಡಗಲಿ. ಎಡಗೆ ಎತ್ತಿದ್ರೆ ವೀರಕೇಸರಿ, ಬಲಗೆ ಎತ್ತಿದ್ರೆ ವೀರ ಮುದುಕರಿ. ಅಣ್ಣ, ನನಗೆ ನನ್ನ ಹೆಂಡತಿ ಪ್ರೀತಿ ಸರಿಯಾಗಿ ಸಿಗ್ತಾ ಇರಲಿಲ್ಲ ಅಣ್ಣ. ಯಾವನೋ ಒಬ್ಬ ಶಾಸ್ತ್ರವನ್ನು ಸಿಕ್ಬಿಟ್ಟು ಈಗ ನಿನ್ನ ಹಳೆ ಹೆಸರನ್ನ ಬಿಟ್ಬಿಟ್ಟು ರಾಕ್ಷರದಿಂದ ಶುರುವಾಗೋ ಯಾವುದಾದ್ರೂ ಒಂದು ಹೆಸರಿಟ್ಕೋ, ನಿನಗೆ ನಿನ್ನ ಹೆಂಡತಿ ಪ್ರೀತಿ ಸಿಕ್ಕುತ್ತೆ, ಒಳ್ಳೇದಾಗುತ್ತೆ ಅಂತ ಹೇಳಿಬಿಟ್ನಣ್ಣ. ನಾನು ಹಿಂದೂ ಮುಂದೆ ನೋಡ್ದೇನೆ ರಾಜಮುಂಡ್ರಿ ಅಂತ ಹೆಸರು ಇಟ್ಕೊಂಡ್ಬಿಟ್ನಣ್ಣ. ಆ ಹೆಸರು ನಿಂದು ಅಂತ ನಮ್ಮ ತಾಯಣು ನಂಗೆ ಗೊತ್ತಿರಲಿಲ್ಲಣ್ಣ. ಗೊತ್ತಿತ್ತು ಅಂದ್ರೆ ನಮ್ಮ ಎತ್ತು ತಾಯಣಿಗೂ ನಾನು ಹೆಸರು ಇಟ್ಕೊತಿರ್ಲಿಲ್ಲಣ್ಣ. ದಯವಿಟ್ಟು ನನ್ನ ಮೇಲೆ ದುಃಖ ತೋರಿಸೋಣ. ನಾನೇನೋ ಮಾಡ್ಲಿ? ನೀನು ಮಾಡಿರೋ ಅಪರಾಧ ಕೊಲೆಗಳನ್ನೆಲ್ಲ ನನ್ನ ತಲೆ ಕಟ್ಟೋದು ಬೇಡಣ್ಣ. ನನ್ನನ್ನು ಜೈಲಿಗೆ ಕಳ್ಸೋದು ಬೇಡಣ್ಣ. ಅದರಿಂದ ನನ್ನ ಹೆಂಡತಿ ತೊಂದರೆ ಆಗೋದು ಬೇಡಣ್ಣ. ಬಾಸ್, ನಿಮ್ಮ ಕಣ್ಣಲ್ಲಿ ನೀರು ಬರಬಾರ್ದು. ಬೇರೆಯವ್ರ ಕಣಿಕನ ತೋರಿಸಿದ್ರೆ ನಾವು ಫಿನಿಶ್ ಆಗೋಗ್ತೀವಿ. ಹೌದು ಬಾಸ್. ಮೊದಲು ಇವನ್ನ ಒಳಗೆ ಹಾಕಿ ಚೆನ್ನಾಗಿ ರುಬ್ಬಣ. ನಮ್ ಕೆಲಸ ಎಲ್ಲ ಆದ್ಮೇಲೆ ಇವನೇ ರಾಜಮಂಡ್ರಿ ಅಂತ ಹೋಗಿ ಪೊಲೀಸ್ಗೆ ಒಪ್ಸೋಣ. ಆಯ್ತು ಕಣ್ರು, ಹಂಗೆ ಒಳಗೆ ಚೆನ್ನಾಗಿ ರುಬ್ರಿ. ಇದು ರಾಜಮಂಡ್ರಿ ಅವ್ರ ಮನೆನಾ? ಪಲ್ಲವ, ಏನಪ್ಪ? ಇದು ರಾಜಮಂಡ್ರಿ ಅವ್ರ ಮನೆನಾ? ಹೌದಪ್ಪ, ಮೊನ್ನೆ ಅಣ್ಣ ಹೆಸರು ಬದಲಾಯಿಸ್ಕೊಳ್ಳಿಲ್ವಾ? ಹೌದೌದು, ಇದು ರಾಜಮಂಡ್ರಿ ಅವ್ರ ಮನೆನೇ. ಅವ್ರು ನಮ್ಮ ಭಾವ, ನಾನು ಈ ಮನೆ ಅಳಿಯ ವಿಠ್ಠಲ ಮೂರ್ತಿ MA. ಆದ್ರೂ ನನಗೆ ಇದುವರೆಗೂ ಕೆಲಸನೇ ಸಿಕ್ಕಿಲ್ಲ. ಅದನ್ನ ಕೇಳಿದ್ನಪ್ಪ. ಅವ್ನು ಕೇಳದೆ ಇದ್ರು ಹೇಳ್ಬೇಕಾದ್ದು ನನ್ನ ಧರ್ಮ. ಇಲ್ಲಾಂದ್ರೆ ಲಾಠಿ ಬಿಟ್ಟು ಬಾಯಿ ಬಿಡಿಸ್ತಾರೆ. ರಾಜಮಂಡ್ರಿ ಅವರು ಬಹಳ ಹೆಸರು ಮಾಡ್ಬಿಟ್ಟಿದ್ದಾರೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಪೇಪರ್ನಲ್ಲೂ ಕೂಡ ಅವ್ರ ಹೆಸರು ಬಂದ್ಬಿಟ್ಟಿದೆ. ಎಸ್ ರಾಜಮಂಡ್ರಿ ನನಗೆ ಹಸ್ಬೆಂಡ್ ಆಗ್ಬೇಕು. ಅವ್ರು ಎಲ್ಲ ಕಡೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವನು ಖ್ಯಾತಿ ಅಲ್ಲ, ಕುಖ್ಯಾತಿ. ಅಂದ್ರೆ ರಾಷ್ಟ್ರ ಮಟ್ಟದ ಕಳ್ಳ. ಎಲ್ಲಿ ಅವನಿಗ? ರಿಯಾಕ್ಷನ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ನಾವೇ ಸ್ಟೇಷನ್ ತಗೊಂಡೋಗಿ ರುಬ್ಬಿಟ್ಟು ಬೆಣ್ಣೆತ್ತಿದೀವಿ. ನನಗಲ್ಲ, ನಿನಗೆ. ಸರ್, ಆ ಸಮಯ ಎಸ್ಕೇಪ್ ಆಗಿರೋದು ಸ್ಟೇಷನ್ ಇಂದ. ಅದಕ್ಕೆ ನೀವು ಸಂಬಂಧಪಟ್ಟಿದ್ದೀರಾ? Oh my God! ಅತ್ತೆ! ಅತ್ತೆ! ನಮಸ್ಕಾರ. ಇಲ್ಲಿ ಪೊಲೀಸ್ನವ್ರು ಯಾಕೆ ಬಂದಿದ್ದಾರೆ? ನನ್ನ ಹಬ್ಬಿನ ಹುಡ್ಕೊಂಡು ಬಂದಿದ್ದಾರೆ. ಇನ್ಸ್ಪೆಕ್ಟ್ರೆ, ನನ್ನ ಮಗ ಏನಂತ ತಪ್ಪು ಮಾಡಿದ್ದು? ಏನ್ ಮಾಡದ್ನ? ಅವ್ನು ಮಾಡಿರೋ ಕಳ್ತನ ಅವನಿಗೆ ಲೆಕ್ಕ ಇಲ್ಲ, ಅವ್ನು ಮಾಡಿರೋ ಕೊಲೆಗಳು ಅವನಿಗೆ ಲೆಕ್ಕ ಇಲ್ಲ. ಇನ್ಸ್ಪೆಕ್ಟ್ರೆ, ನನ್ನ ಮಗ ಅಂತ ತಪ್ಪು ಕೆಲಸ ಮಾಡೋನಲ್ಲ. ಸಿಕ್ಕಿಬಿದ್ದಾಗ ಎಲ್ಲರೂ ಹೀಗೆ ಕಡಮ ಹೇಳೋದು. ಸ್ಟೇಷನ್ ಇಂದ ತಪ್ಪಿಸ್ಕೊಂಡಿದ್ದಾನೆ. ಯಾರೋ ಇಬ್ರು ಅವ್ರ ಕಡೆಯವರು ಸ್ಟೇಷನ್ಗೆ ಬಂದು ನಮ್ಮ ಪೀಸಿನ ಹೊಡೆದು ಹೊಡೆದು ಕಟ್ಟಾಕಿ ಅವನ್ನ ಬಿಡಿಸ್ಕೊಂಡು ಹೋಗಿದ್ದಾರೆ. ಇನ್ಸ್ಪೆಕ್ಟ್ರೆ, ನನ್ನ ಮಗ ಅಂತ ಕೆಲಸ ಮಾಡೋನಲ್ಲ. ಎಲ್ಲ ನಿಧಾನವಾಗಿ ಹೇಳ್ತೀನಿ. ಚಂಪ, ಹೋಗಿ ಕಾಫಿ ತಗೊಂಡು ಬಾ. ನನ್ನ ಮಗನ ಹೆಸರು ಪಾಂಡುರಂಗ ಗಂಡುಗಲಿ. ಹೆಂಡತಿ ಪ್ರೀತಿ ಪಡೆಯೋದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡ. ನೀವು ಹೇಳಿದ ಮಾತನ್ನ ನಾನು ನಂಬೋದಾ? ಸರ್, ಯಾಕೆ ಒಮ್ಮೆ ನೋಡ್ತಾ ಇದ್ರೆ ಎಲ್ಲ ನಿಜ ಅನ್ಸುತ್ತೆ ಸರ್. ಇವ್ರು ಯಾರು? ಇವಳೆ ಹೆಂಡತಿ. ಇಲ್ಲೇ ಒಂಥರ ಇದ್ದಾರೆ, ಅಲ್ಲೇ ಒಂಥರ ಇದಾರಲ್ಲ. ಅದು ಈ ಹೆಂಡತಿಗೆ ಈ ಹೆಂಡತಿನ ಎಕ್ಸ್ಚೇಂಜ್ ಮಾಡ್ಕೊಂಡ. ಸರ್, ಎಕ್ಸ್ಚೇಂಜ್ ಆಫರ್ ಇರ್ಬೋದು ಸರ್. ಈ ಆಫರ್ ಎಲ್ಲಿ ಸಿಗುತ್ತೆ? ಅಕ್ಕಂಗೆ ಹೇಳಿ ಮನೇಲಿ ರೂಪಿಸ್ಲಾ? ಸರ್, ಇಲ್ಲಿ ನೋಡಿ ನಮ್ಮ ಅಣ್ಣ ಓದಿರೋ ಕಾಲೇಜ್ ರೆಕಾರ್ಡ್ಸ್ಗಳು. ಪಲ್ಲು, ಹಾಗೆ ನನ್ನ ರೆಕಾರ್ಡ್ ತಂದ್ಕೊಡು. ನಾನೇನು ಅಂತ ಇವ್ರಿಗೆ ಗೊತ್ತಾಗ್ಲಿ. ಬನ್ನಿ ಬಾ ಇಲ್ಲಿ. ಏನ್ ಪಲ್ಲು? ಅವ್ರು ಕೇಳಿದ್ರ
ಇಲ್ಲ, ಅವ್ರು ಕೇಳದೆ ಇದ್ರು ಹೇಳ್ಬೇಕಂದು ನನ್ನ ಧರ್ಮ. ಈ ಮನುಷ್ಯನ ಮುಂದಿಟ್ಕೊಂಡು ಒರಿಜಿನಲ್ ರಾಜಮಂಡ್ರಿನ ಅರೆಸ್ಟ್ ಮಾಡ್ಬೋದು. ಹೇಗೆ ಸರ್? ಪೇಪರ್ಗೂ ನಾಡು ಕೊಡಿ. ಅಭಿ ನೀವ್ ಎಲ್ಲೇ ಇದ್ರು ಬೇಗ ಬನ್ನಿ ಅಂತನಾ? ಅಲ್ಲ, ನಾಳೆ ಈ ಮನೆಯಲ್ಲಿ ಆಂಟಿಕ್ ವಸ್ತುಗಳ ಪ್ರದರ್ಶನ ಇದೆ, ಅರ್ಧ ಬೆಲೆಗೆ ಮಾರಾಟವಾಗುತ್ತೆ ಅಂತ ಒಂದು ಆಡ್ ಕೊಡಿ. ಆದ್ರೆ ಪ್ರದರ್ಶನಕ್ಕಿಡಕ್ಕೆ ಆಂಟಿಕ್ ವಸ್ತುಗಳು ಎಲ್ಲಿವೆ? ನಿಮ್ಮನೆ ಟೇಬಲ್ ಇದೆಯಾ? ಇದೆ. ಅದ್ರ ಮೇಲೆ ಹಾಸೋದಕ್ಕೆ ಬಟ್ಟೆ ಇದೆಯಾ? ಇದೆ. ಮುರಿದೋಗಿರೋದು ನಗ್ಗೋಗಿರೋದು ಹಳೆ ಪಾತ್ರೆಗಳು ಇದೆಯಾ? ಇದೆ. ಅದನ್ನೇ ತಂದಿಟ್ರಾಯ್ತು. ಸುಮ್ಮನೆ ಹೊಡಿತೀರಾ? ಹಿಂಗ್ ಹೊಡಿಲಿಲ್ಲ ಅಂದ್ರೆ ನಮಗ್ ಬೆಲೆ ಇರಲ್ಲ. ನಿನ್ ಕೈ ಕಿಸಕ್ಕಾಗ್ಲಿಲ್ವಲ್ಲ, ಅದಕ್ಕೆ ನಾನೇ ಕಿಸ್ತೆ. ಒಂದು ಒಳ್ಳೆ ಸುದ್ದಿ ಏನು, ಈ ಊರಲ್ಲಿ ಬಾಡಗಾರರು ವಂಶದ ಒಂದು ಮನೆ ಇದೆ, ಪಾಂಡುರಂಗ ಗಂಡುಗಲಿ ಅಂತ. ನಮ್ಮನೆ ಆ ಮನೆಯಲ್ಲಿ ಆಂಟಿಕ್ ವಸ್ತುಗಳನ್ನ ಪ್ರದರ್ಶನಕ್ಕೆ ಅಂತ ಇಟ್ಟಿದ್ದಾರೆ. ನಾನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಂದಿದ್ದಕ್ಕೂ ಅಲ್ಲಿ ಆಂಟಿಕ್ ವಸ್ತುಗಳನ್ನ ಪ್ರದರ್ಶನಕ್ಕೆ ಇಟ್ಟಿರೋದಕ್ಕೂ ಸರಿ ಹೋಯ್ತು. ನಾವಲ್ಲಿ ಹೋಗ್ಲೇಬೇಕು. ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿ ಹೋಗೋರು ನಾವು, ಕದಿಯೋರು ನಾವು, ಪೊಲೀಸ್ನವ್ರಿಗೆ ಕದ್ದವ್ನು ಇವನು ಅಂತ ಹಿಡ್ಕೊಂಡ್ಬಿಡೋದು. ಹಿಡ್ಕೊಂಡ್ರೆ ಪೊಲೀಸ್ನವರು ಎನ್ಕೌಂಟರ್ ಮಾಡಿ ಬಿಸಾಕ್ತಾರೆ. ರಾಜಮಂಡ್ರಿ ಸತ್ತು ಹೋದ ಅಂತ ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಬರುತ್ತೆ. ಅಲ್ಲಿಗೆ ತಗೊಂಡು ಬಂದ. ಹೆಂಗಿದ್ರು ಈ ರಾಜಮಂಡ್ರಿನ ಸಾಯಿಸ್ತಾ ಇದ್ದಾರೆ. ಆ ರಾಜಮಂಡ್ರಿನ ಯಾಕೆ ಉಳಿಸ್ಬೇಕು? ಆ ರಾಜಮಂಡ್ರಿನ ನಾವೇ ಎತ್ಬಿಟ್ರೆ ನಾನೇ ರಾಜ, ನೀನೇ ಮಂಡ್ರಿಗಳ. ನೋಡಿಮ್ಮ, ನೀವು ಎಲ್ಲ ಆಂಟಿಕ್ ವಸ್ತುಗಳನ್ನ ನೋಡ್ತಾ ಇರಿ, ನಾವು ಮನೆ ಒಳಗಿರ್ತೀವಿ. ಆ ರಾಜಮಂಡ್ರಿ ಬಂದ ತಕ್ಷಣ ಅವನ್ನ ನಾವು ಅರೆಸ್ಟ್ ಮಾಡ್ಬಿಡ್ತೀವಿ. ಯಾವುದೇ ಕಾರಣಕ್ಕೂ ನಾವ್ ಇಲ್ಲಿದೀವಿ ಅಂತ ಹೇಳ್ಬಾರ್ದು. ನಡ್ರಿ ಬಾವ, ನಡ್ರಿ ಸರ್. ಹೊರಗಡೆ ನಿಜವಾದ ರಾಜಮಂಡ್ರಿ ಇವ್ರನ್ನ ಹಿಡಿದಾಕಿದ್ರು. ಪಾಂಡುರಂಗವ್ರೆ, ವಿಷಯ ಎಲ್ಲ ನಿಮ್ಮ ಮನೆಯವ್ರು ಹೇಳಿದ್ರು, ಅದಕ್ಕೆ ನಾನು ಪ್ಲಾನ್ ಮಾಡಿ ವಸ್ತು ಪ್ರದರ್ಶನ ಇದೆ ಅಂತ ಪೇಪರ್ನಲ್ಲಿ ಹಾಕ್ಸಿದ್ದು. ಈ 3 ಜನ ಹಿಡ್ಕೊಂಡಿದ್ದಾರೆ ಅಂದ್ಮೇಲೆ ಸರ್ಕಾರ ಕೇಳಿ ಏನಾದ್ರೂ ಬಹುಮಾನ ಕೊಡಿಸ್ಲೇಬೇಕು ಬಾವ. ಪಾಂಡುರಂಗವ್ರೆ, ಅದಕ್ಕೆ ಮೊದಲು ನನಗೊಂದು ಸಹಾಯ ಆಗ್ತದೆ. ಅಯ್ಯ 3 ಜನನೇ ಬರೆದು ಬಾಯಿಗೆ ಹಾಕೊಂಡಿದ್ದೀನಿ ಅಂತೆ. ಅದಕ್ಕೆ ಯಾಕೆ ಹಂಗೆ ಮಾಡ್ಕೊತಿದ್ದಾರೆ? ಕೇಳ್ಕೊಳ್ಳಿ. ಇನ್ನೊಬ್ಬ ಇಂಟರ್ನ್ಯಾಷನಲ್ ಡಾನ್